ಯಜಮಾನ್ರೆ, ಈಗ ನನ್ನ ತಪ್ಪಿನ ಅರಿವು ನನಗಾಗ್ತಿದೆ. ನಾನೊಬ್ಳೆ ಇಲ್ಲಿಗೆ ಬಂದಿದ್ರೆ ನಾನೊಬ್ಳೆ ಆ ರುದ್ರಣ್ಣನ ಎದುರಿಸೋದಕ್ಕೆ ಕಷ್ಟ ಆಗಿರೋದು. ಆದ್ರೆ ನೀವು ನನಗೆ ಬೆನ್ನೆಲುಬಾಗಿ ನಿಂತು ಅವ್ರನ್ನ ಧೈರ್ಯವಾಗಿ ಎದುರಿಸಿದ್ರಿ. ಆ ಕೃತಜ್ಞತೆಗೋಸ್ಕರ ಆದ್ರೂ ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಸರಿ ಸಿಂಗರೇ, ಈಗೊಂದ್ ಕೆಲ್ಸ ಮಾಡೋಣ. ಎಲ್ರೂ ಸಾಲಾಗಿ ಲೈನಲ್ಲಿ ನಿಂತ್ಕೊಂಡು ನನ್ನ ಕೈಗೆ 500 ಇಡ್ತಾ ಕ್ಷಮೆ ಕೇಳೋದಕ್ಕೆ ಶುರು ಹಚ್ಕೊಳ್ಳಿ. ನನಗಾಗೋ ಕಲೆಕ್ಷನ್ ಅಲ್ಲಿ ಇದೇ ಊರಲ್ಲಿ ಸಿಗೋ ಫುಲ್ ಬಾಟ್ಲು ಸಾರಾಯಿನ ನಾನ್ ಬಿಟ್ಕೋತೀನಿ. ಚಿಕ್ಕ ಯಜಮಾನ್ರೆ, ಮತ್ತಿನ್ನೇನ್ರಿ, ಇದು ನನ್ನ ಕುಟುಂಬ ಅಂತ ಹೇಳದ್ಮೇಲೆ ಈ ಕುಟುಂಬಕ್ಕೋಸ್ಕರ ನಿಂತ್ಕೊಳ್ಳೋದ್ರಲ್ಲಿ ಯಾವ ದೊಡ್ಡತನ ಇದೆ ಹೇಳ್ರಿ? ನಿಜ ಹೇಳ್ಬೇಕು ಅಂದ್ರೆ ನಾನು ಆ ಪ್ರಾರಬ್ಧ ಮನೆಯಿಂದ ಇಲ್ಲಿಗೆ ಬಂದ ಮೇಲೇನೆ ಖುಷಿಯಾಗಿರೋದು. ನಿಮ್ಮನ್ನೆಲ್ಲ ನೋಡಿ ನಾನು ಖುಷಿ ಪಡ್ತಿದ್ದೀನಿ. ಅಂಥದ್ರಲ್ಲಿ ದೊಡ್ಡತನ ಗಿಡ್ತನ ಅನ್ನೋದೆಲ್ಲ ಏನ್ರಿ? ಆಕ್ಚುಲಿ ಈಗ ಕ್ಷಮೆ ಕೇಳೋ ಟೈಮ್ ಅಲ್ಲ, ಎಲ್ರೂ ಕಂಗ್ರ್ಯಾಚುಲೇಟ್ ಮಾಡೋ ಟೈಮು. ಕಂಗ್ರಾಟ್ಸ? ಯಾರಿಗೆ? ಇನ್ಯಾರಿಗೆ? ನಮ್ಮ ಮುದ್ದು ಲಕ್ಷ್ಮಿಗೆ. ಇವತ್ತಿನ ನಿಜವಾದ ಹೀರೋ ನಾನಲ್ಲ, ನಮ್ಮ ಮುದ್ದು ಲಕ್ಷ್ಮಿ. ಏನೆಲ್ರೂ ಮುಖ ಮುಖ ನೋಡ್ಕೋತಿದ್ದೀರಾ? ನಿಜ ನಮ್ಮ ಮುದ್ದು ಲಕ್ಷ್ಮಿ ಧೈರ್ಯ ಮಾಡಿ ಬಂಗಾರಿ ವಿಷಯ ಹೇಳ್ದೆ ಹೋಗಿದ್ದಿದ್ರೆ ನಾನಿಲ್ಲಿಗೆ ಹೆಂಗ್ ಬರಕ್ಕಾಗ್ತಿತ್ತು? ಬಂಗಾರಿ ಇಲ್ಲಿಗೆ ಹೆಂಗ್ ಬರಕ್ಕಾಗ್ತಿತ್ತು ಅಲ್ವಾ? ಮೊದ್ಲು ಅವಳಿಗೆ ವಿಶ್ ಮಾಡಿ. ಅಲ್ಲ ಕಣೆ, ಇಷ್ಟು ಧೈರ್ಯ ಎಲ್ಲಿಂದ ಬಂತು ನಿಂಗೆ? ನಿನ್ನಿಂದಾನೆ ಮಯೂರಿ, ನೀನ್ ತೋರಿಸಿರೋ ದಾರಿಲೇ ನಾನು ನಡೀತಾ ಇರೋದು. ನೀನ್ ಮಾತ್ರ ಅಲ್ಲ, ನಾವೆಲ್ಲರೂ ಅದೇ ದಾರಿಲೇ ನಡೀತಿರೋದು.